ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್. ಸರ್ಕಾರಿ ಕಚೇರಿಗಳಿಗೆ ಅಲೆದು ಬೇಸತ್ತಿದ್ದೀರಾ? ಅಥವಾ ದಂಡ ಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ನಮ್ಮೊಂದಿಗೆ ಹೆದರದೆ ಹಂಚಿಕೊಳ್ಳಿ. ನಮ್ಮ ನಡೆ ಭ್ರಷ್ಟರ ಬೇಟೆ ಕಡೆಗೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಕುರುಬ ಸಮಾಜದ ಒಂದೇ ಕುಟುಂಬಕ್ಕೆ ಕುರುಬ ಸಮಾಜದ ಮುಖಂಡರಿಂದ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಶಿವಪ್ಪ ಸಿದ್ದಪ್ಪ ಸೋರನ್ನವರ್ ಕುಟುಂಬ. ದೇವಾಲಯದ ಪೂಜೆ, ಜಾತ್ರೆ, ಹಬ್ಬ ಹರಿದಿನ, ಮದುವೆ ಸಮಾರಂಭಗಳಿಗೂ ಬರುವಂತಿಲ್ಲ. ಸಮಾನತೆಯಿಂದ ಬದುಕುವ ಅವಕಾಶ ಬೇಕು ಎಂದು ಅಂಬೇಡ್ಕರ್ ಧ್ವನಿ ಸುದ್ದಿ ವಾಹಿನಿಯ ಮುಖಾಂತರ ಮನವಿ ಮಾಡಿಕೊಂಡ ಶಿವಪ್ಪ ಸಿದ್ದಪ್ಪ ಸೋರಬನ್ನವರ್. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಅಂದರೆ ಕುರುಬ ಸಮಾಜದ ಒಂದೇ ಕುಟುಂಬಕ್ಕೆ ಕುರುಬ ಸಮಾಜದ ಮುಖಂಡರಿಂದ ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಅನಿಷ್ಟ ಪದ್ಧತಿ ತಡವಾಗಿ ಬೆಳಕಿಗೆ ಬಂದಿದೆ. ಶಿವಪ್ಪ ಸಿದ್ದಪ್ಪ ಸೋರಬನ್ನವರ್ ಇವರ ಕುಟುಂಬಕ್ಕೆ ಬಹಿಷ್ಕಾರ ಹೇರಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಬಹಿಷ್ಕರಿಸಿದ್ದಾರೆ. ದೇವಾಲಯದ ಪೂಜೆ, ಜಾತ್ರೆ, ಹಬ್ಬ ಹರಿದಿನ, ಮದುವೆ ಸಮಾರಂಭಗಳಿಗೂ ಬರುವಂತಿಲ್ಲ. ಹಾಗೂ ಈ ಕುಟುಂಬದ ಜೊತೆ ಕುರುಬ ಸಮಾಜದವರು ಮಾತನಾಡುವಂತಿಲ್ಲ. ಮಾತನಾಡಿದವರಿಗೂ ಬಹಿಷ್ಕಾರ ಹಾಗೂ ದಂಡ ವಿಧಿಸುತ್ತಾರಂತೆ. ಸಂಪೂರ್ಣವಾಗಿ ಶಿವಪ್ಪ ಸಿದ್ದಪ್ಪ ಸೋರಬನ್ನವರ್ ಕುಟುಂಬವನ್ನ ಒಂಟಿ ಮಾಡಿದ್ದಾರೆ. ನಮಗೂ ಕೂಡ ಸಮಾನತೆಯಿಂದ ಬದುಕುವ ಅವಕಾಶ ಬೇಕು ಎಂದು ಕುಟುಂಬ ನಮ್ಮ ಅಂಬೇಡ್ಕರ್ ಧ್ವನಿ ಸುದ್ದಿ ವಾಹಿನಿಯ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರದಿ ಕಿಶನ್ ರಾಯಪ್ಪ ಗೋಳ್, ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್, ಬೈಲಹೊಂಗಲ. ಏನು ಸ್ಟಾರ್ಟಿಂಗ್ ಆಗಿತ್ತು ಅಂದ್ರೆ 2 ವರ್ಷ ಆತೀಗ. ನಮ್ಮ ಈ ವರ್ಷಕ್ಕೊಮ್ಮೆ ಹಬ್ಬ ಹಬ್ಬ ಅಂತ ಆಕೈತ್ರಿ. ದೇವ್ರಿಗೂ 7 ಬಣ ಅಂತ ಮಾಡಿದಾರೆ. 7 ಬಣದಾಗ ನಮ್ಮ ಬಣದಾಗ ನಿಮ್ಮ ಅಂತಂಬ್ರಲ್ಲ ಅಂತ ಒಂದು ಗಡ್ಡಿ. ಅವ್ರಿಗೆ ರೊಕ್ಕ ಏನು ಕೊಟ್ಟಿದ್ರಲ್ಲ ಆ ರೊಕ್ಕ ನಮಗೆ ರೊಕ್ಕ ಕೊಡ್ಲಿಲ್ಲ. ಇವ್ರು ನಮ್ಮ ಗಡ್ಡಿ ಅವರು ಎಷ್ಟೋ ಕೊಡ್ಲಿ ಕೊಟ್ಕೊಂಡು ಬಂದಿರ ವರ್ಷ ಬಂದ ಮೇಲೆ ಹೆಂಚಿರ್ತಾರೆ. ಅವ್ನ ಕೊಟ್ಟಿರ್ತಾರೆ, ಅವನ್ನ ಕೊಡ್ಲಿಲ್ಲ ನಮ್ಮ ಹುಡುಗ. ಯಾಕೆ ಕೊಡುವಾರಿ ಅಂತ ನಾನು, ನೀವು ಜಂಗಪ್ಪ ಆ ದೇವ್ರ ಪ್ರೈವೇಟ್ ದೇವರಿಗೆ ಪಟ್ಟಿ ಕೊಟ್ಟಿಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ರಿ ಅವ್ರು. ನಾ ಕುರಿಯಾಗಿದ್ದು ನಮ್ಮ ಹುಡುಗ ವಾಪಸ್ ಅಲ್ಲಿ ಮರದನ ಬಂದ ಎಷ್ಟು ರೊಕ್ಕ ಕೊಟ್ಟು ಗಡ್ಡಿ ಬಣದು ಅಂತ ಕೇಳಿನ, ಕೊಡಲಿಲ್ಲ. ಯಾಕೆ ಏನೋ 2 ವರ್ಷದ ಮನಮಿ ಪಟ್ಟಿ ಕೊಟ್ಟಿಲ್ಲ ಅಂತ ಅವ್ರಿಗೆ, ಅದಕ್ಕೆ ಅವ್ರು ನಾವು ಕೊಡೋದಿಲ್ಲ ಅಂದರು. ಮತ್ತು ಈ ಕುರಿಯಾಟ್ ಹೊಡ್ಕೊಂಡು ಬಿಡು ಅನ್ಬೇಕು. ದೇವ್ರ ವೈವ ದೇವ್ರ ರೊಕ್ಕ ನಮಗೆ ಕೊಡಲಿಲ್ಲ, ದೇವ್ರ ಕುರಿಯಾಟ್ ಹೊಡ್ಕೊಂಡ್ಬಿಟ್ಟು ಅನ್ಬೇಕು. ನಿಗ್ರಿ ಹಾಕಿಲ್ಲಲ್ಲ. ಮತ್ತು ನಾವು ಕುರಿ ನಾವು ಕಾಯ್ದು ರೊಕ್ಕ ಅವ್ರು ಬಯಸ್ಬೋದು ಇದೇನು ಅಂತ ಅಂದ್ರಿ ನಾ. ಆದ್ರೆ ಅದು ಕೆಲಸ ಮುಗಿದು ಹೋಗಿತ್ತಲ್ಲ ಅನ್ನೋದಟ್ಟ ಆಯ್ತು. ಅಂದ್ರೆ ಮುಂದಿನ ಹಸ್ರಾಪ್ ಕೊಟ್ಬಿಟ್ಟು ಕೊಟ್ಬಿಡು ಕುರಿ ಅಂತೇಳಿ ವಾದ ಬರೀ ಹಸ್ರಾಪ್ದಾಗ ಕುರಿ ಹೊಡ್ಕೊ ಅಂತ ಹೇಳಿವಿ ನಾವು. ಮತ್ತು ರೊಕ್ಕ ಅಂತೂ ಕೊಡ್ಲಿಲ್ಲ ನಮಗೆ. ಮತ್ತು ಕುರಿ ಯಾಕೆ ಕಾಯ್ದಪ್ಪ ಅವನ್ನ ಹೊಡ್ಕೊಂಡ್ಬಿಡ್ರಿ ಅನ್ನೋ ಮಟ್ಟ ಅಂದ್ರೆ ರೀತಿಗೆ ಐತೆ. ನಮ್ಮ ಹುಡುಗ ಹೋಗಿದ್ದ ಅದನ್ನ ಹೇಳಂತ ಹೇಳಿ ಕಳಿಸಿದ್ನ. ಅವಾಗ ಹಸ್ಕೊಲಿಲ್ಲ ಅವ್ರು, ನನ್ನ ಕರಿತಿರು. ನಾವು ಹೋಗಿ ಹಂಗಾರೆ ಮತ್ತು ಹಿಂಗಿಂಗಪ್ಪ ಮತ್ತು ಸಾಲ ನೀವು ತಗೋತೀರಿ, ಅವು ದೇವ್ರ ರೊಕ್ಕ, ಕುರಿನೂ ದೇವ್ರು. ಈಗ ನಿಮಗ ಬಹಿಷ್ಕಾರ ಹಾಕಿ ಅದನ್ನ ಹೇಳ್ತಂತ ಅದ ಆಧಾರನ ಬರ್ಬೇಕಲ್ಲ, ಅದ ಆಧಾರ ಬರ್ಬೇಕಾಗಿತ್ತು. ಅದನ್ನ ಅವನ್ನ ಮತ್ತೆ ಕುರಿಯ ನಾವು ಕಾಯ್ದು ರೊಕ್ಕ ನೀವು ಬಯಸ್ಬೋದು. ರೊಕ್ಕ ದೇವ್ರು, ಕುರಿನೂ ದೇವ್ರು. ಕುರಿನೂ ಹೊಡಕ್ ಹಾಕೋರಿ ನೀವು, ರೊಕ್ಕನೇ ನೀವು ತಗೋ, ನಮಗೆ ಸಂತೋಷ ಐತಿ. ಮತ್ತು ಕುರಿ ಕಾಯ್ದಾರ ರೊಕ್ಕ ನಮಗೆ ಬಂದ ರೊಕ್ಕ ಕೊಡ್ಬೇಕು ಅಂದ್ಗಳಿಗೆ ಅವರು ಈ ದೈವದವ್ರು ಏನಂದ್ರು, ಮತ್ತು ಅವ್ರಿಗೆ ನೀವು ರೊಕ್ಕ ಕೊಟ್ಟಿಲ್ಲ ಅಂತಲ್ಲ ಅಂತ ಕೇಳ್ರಿ ಅವ್ರು. ನಾವು ರೊಕ್ಕ ನಮಗೆ ಅಂಬಲಿ ಪಟ್ಟಿ ರೊಕ್ಕ ಕೊಟ್ಟಿಲ್ಲಪ್ಪ, ನಾವು ಕೊಡೋದಿಲ್ಲ ಅವ್ರಿಗೆ ರೊಕ್ಕ ಅಂತ ಹೇಳ್ರಿ ಅವ್ರು. ಮತ್ತು ನೀವು ಅಂಬಲಿ ಪಟ್ಟಿ, ಅವ್ರದ್ದು ಅಂಬಲಿ ಪಟ್ಟಿ ಯಾಕೆ ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮ ದೇವ್ರಿಗೆ ಅವ್ರು ಕೊಟ್ಟಿಲ್ಲ. ಹೊಸ ದೇವ್ರಿಗೆ ಹೊಸದು ಹೆಂಗಪ್ಪ ಹಳಿದ ಹೆಂಗಪ್ಪ ಅಂದ್ರೆ 2 ಆಗ್ಯಾವ. ಹಳಿದ ಹೆಂಗಪ್ಪ ಅಂದ್ರೆ ಪ್ರೈವೇಟ್, ಹೊಸದು ಹೆಂಗಪ್ಪ ಅಂದ್ರೆ ದೈವದ. ಆ ದೇವ್ರ ಹಿಡಿದು ನಾ ಮಾತಾಡಿದ್ವಿ. ಅಲ್ಲಿ ಅವ್ರು ಕೊಡಲಿ, ಇಲ್ಲ ಕೊಡ್ತಾನು
ಅದಕ್ಕೇನು ಪರವಾಗಿಲ್ಲ. ನಾವು ಅಲ್ಲಿ ಕೊಡುದಿಲ್ಲ ಅಂತ ಹೇಳಿದ್ರು. ನಾವು ಕೊಡುದಿಲ್ಲ, ನಾನು ಕೊಡುದಿಲ್ಲ ಹಂಗಾರ. ಇದು ನಿರ್ಣಯ ಹೆಚ್ಚು ಬಿಡ್ತೀವಿ. ಹಿರಿಯರು ಏನು ಮಾಡ್ರಿ ಅವಾಗ ಹಿಂಗೆಲ್ಲ ನಾವು ಕುರಿನೂ ಹೊಡ್ಕೊತ ಅದನ್ನೆಲ್ಲ ಹೇಳಕ್ ಆಗೋದಿಲ್ಲ. ಹೊಡ್ಕೊಂಡ್ರೆ 11 ಕುರಿ ಅಂತ ಹೇಳಿದ್ರೆ 1 ಕುರಿ ಕನ್ಫ್ಯೂಸ್ ಆಗಿ ಉಳ್ದೈತಿ. ಇವತ್ತಿಗೆ ಈಗ ಸದ್ಯ ಐತಿ 1 ಕುರಿ ಕನ್ಫ್ಯೂಸ್ ಆಗಿ ಉಳ್ದೈತಿ. 11 ಹೊಡೆದಾರ, ಅವ್ರ ಕಾಯಿ ಯಾರಿಗೆ ಇಟ್ಕೊಂಡು ಬೇರೆದವ್ರ ಹೆಸರು ಬರ್ಕೊಂಡ್ರು. ಅವನ ಆಮೇಲೆ ಹೊಡೆದು ಕಟ್ಟು 1 ಕುರಿ ಉಳಿತು. ಈ ವರ್ಷ ಹೈದರಾಬಾದಾಗ 1 ಕುರಿ ಉಳ್ದೈತಿಪ್ಪ ಕನ್ಫ್ಯೂಸ್ ಆಗಿ. ಅದು ಒಂದು ಇದಿತ್ತು, ಅದ್ರ ಮರಿ ಮಾರಿದನ್ ರೊಕ್ಕ ತಗೋರಿ ಅಂತ ಕೊಡಕ್ ಹೋದ್ರಿ. ಈಗ ಇಲ್ಲಿಗೆ 15 ದಿನದಿಂದ ಅಂದಂಗ ತೊಗೊಂಡಿಲ್ಲ ಅವ್ರು. ನಮ್ಮ ಕುರಿ ನಿಮ್ಮ ಕಡೆ ಇಲ್ಲ ಹೊಡೆದು ಕೊಟ್ಟಿದ್ರಿ, ನಾವು ತೋದಲ್ಲ ಅಂತ ಬಿಟ್ರು. ಈಗ ಈ ವರ್ಷದಾತ ಇದು. ಆಮೇಲೆ ಏನೈತಿಲ್ಲ ಹೊಡ್ಕೊಂಡ್ರೆ ಸೋಮವಾರ ದಿನ ಹೊಡ್ಕೋದು ಅಂತ ಯಾವುದೇ ಪ್ರೊಬ್ಬರಿ ಮಾಡ್ಕೊಂಡ್ರು ಬಿಟ್ಟು ಬಂದ್ವಿ ನಾವು. ಮುಂದಿನ 8 ದಿವ್ಸಕ್ಕೆ ಅಂದ್ರೆ ಆಗ ಅಂದ್ರೆ ಹೊಡ್ಕೊಂಡ್ರೆ ಏನಿಲ್ಲ. 8 ದಿವಸದ ಮೇಲೆ ಏನೇನು ವಿಚಾರ ಮಾಡಿದ್ರೆ ಬಹಿಷ್ಕಾರ. ಈಗ ನಿಮ್ಮ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿರಿ. ಈಗ ಹಾಕಿ ಎಷ್ಟು ದಿನ ಆತು? ವರ್ಷದ ಮೇಲೆ ಅದ ಹೇಳಿಲ್ಲ, 8-10 ದಿವಸ ಆತ. ಈಗ 1 ವರ್ಷ ಆತ್ರಿ. 1 ವರ್ಷದ ಮೇಲೆ 8-10 ದಿವಸ ಹೆಚ್ಚಿಗೆ. ಸಾಮಾಜಿಕ ಬಹಿಷ್ಕಾರ ಅಂದ್ರ ನಿಮ್ಮನ್ನ ಯಾವ್ದೋ ಮದುವೆ ಆಗಲಿ ಯಾವುದಕ್ಕೂ ಏನು ಸಂಬಂಧ ಇಲ್ಲ, ಬರಬೇಡ ಅಂತ ಹೇಳ್ತಾರ. ಬಾರೋ ಹಂಗಿಲ್ಲ. ಅಂದ್ರೂ ನಿನ್ನ ಕಾಯಿಲೆ ಬಂದು ನೀವು ಹೋಗ್ಬೇಕು. ನಾವು ಪ್ರೇಮಲ್ಲಿ ಯಾವ ವ್ಯವಹಾರಗಳು ನಡೆಯಂಗಿಲ್ಲ. ನೀನು ಕಾಯಿಲೆ ಬಂದಿರ್ತೀನಿ, ನಿನ್ನ ಕಾಯಿಲೆ ಹೋಗ್ಬೇಕು. ನೀವು ಅವ್ರ ಯಾರು ಕೂಡ ಮಾತಾಡಕ್ ಅಲಾವಿಲ್ಲ, ಮಾತಾಡೋಂಗಿಲ್ಲ, ಅಲಾವಿಲ್ಲ. ದೇವಸ್ಥಾನದಾಗ ಭಂಡಾರ ಈಗ ನೋಡಿಲ್ಲ, ಭಂಡಾರ ಹಚ್ಚುವಂಗಿಲ್ಲ ಅಂದ್ರೆ ಹಚ್ಚುವಂಗಿಲ್ಲ. ಬೇಕಾದ್ರೆ ನಮ್ಮ ಕೈಲಿ ಎತ್ಕೊಂಡು ಹೋಗ್ಬೇಕು, ಬೇಡ ನಮಸ್ಕಾರ ಮಾಡಿ ಹಂಗ ಹೋಗ್ಬೇಕು. ಹಿಂಗ್ ತಿರ್ನಾಮನ ನೀವು ಸಮಾಜ ಯಾವ ಕೆಲ್ಸಕ್ಕೆ ಬರುವಂಗಿಲ್ಲ, ನಮ್ಮನ್ನ ಯಾವ್ದಕ್ಕೂ ಕರೆಯುವಂಗಿಲ್ಲ. ಇಷ್ಟು ದಿಕ್ಕದ ಮಾಡಿಬಿಟ್ಟಾರ. ಬಹಿಷ್ಕಾರ ಯಾವಾಗ ಹಾಕಿದಾರ್ರಿ? 1 ವರ್ಷ 1 ವರ್ಷ ಆತ್ರಿ. ಈಗ ಹಿರಿಯರನಾರಿ ಅವ್ರ ಈಗ ಅವ್ರ ಹೆಸರು ಹೇಳಿಲ್ಲ. ಇಲ್ಲ ಇದು ನಮ್ಮ ಪೂರ್ವ ಸಮಾಜ ಅಷ್ಟ ಇದ್ರೊಳಗೈತಿ. ಹೊರಗಿನ ಕೆಲ್ ಪಾಪ ಅವ್ರು ಬಂಗಾರ ಮಾಡ್ತಾರ ನಮ್ಮನ್ನ. ಇವ್ರು ಯಾವ್ದಕ್ಕೂ ತಗೋದಂಗ. ಮತ್ತೀಗ ಅಣ್ಣತಾಮ್ರು ಹೈತದವ್ರ ಇವ್ರಲ್ರಿ, ಇವ್ರು ತೆಗೆದುಕೊಬಿಟ್ಟಾರು. ಈಗ ನಿಮ್ ಅಂತಾಮ್ರ ಜಗಳಕ್ಕಾಗಿ ಅಣ್ಣತಾಮ್ರ ಜಗಳಕ್ಕಾಗಿ ಇವರು ಹಿರಿಯರೆಲ್ಲ ಕೂಡಿ ಕೆಲಸ ಮಾಡಿಬಿಟ್ಟಾರ. ಆದ್ರ ಮಾಡ್ರಿ ಅವ್ರು ಅವಾಗ ಹಿಂಗ ತೆಗದಾರ ಅಂತೇಳಿ ನಮಗ್ ಸುದ್ದಿ ಬಂತಾನ. ನಮ್ಮ ಮಕ್ಕಳು ಒಬ್ಬ ಒಳ್ಳೆ ಇದ್ರಿ, ಅವ್ ಬ್ಯಾದ ದೇವ್ರ ಸಂಬಂಧ ಆಗಿ ನಾವು ನುಕ್ಸಾನ ಆಗೋಲ್ವ ಶರಣನ್ನು ನನಗ್ ಗಂಟು ಬಿದ್ಬಿಟ್ರು. ಆಯ್ತ್ರಪ್ಪ ಹಂಗಾರ ನಾವು ನೀವಾರ ನಿಮ್ಮದಾರ ಕೈ ಆಗಲಿ ಸೋಲ್ತು ಮುಗಿಸ್ಕೊಂಡ್ ಬಂದ್ಬಿಡು. ಮುಗಿಸ್ಕೊಂಬರಾಕ ಹಿರಿಯ ರಾತ್ರಿ ಹೋದ್ರು ಹುಡುಗರು 8-9 ಗಂಟೆ 6-11 ಗಂಟೆಗೆ ನಾನು ಕರೆಸಿದೆ. ಹಿರಿಯ ಬೇಕನ್ನಾಗ ಬಂದು ಗಾಡಿ ತೊಗೊಂಡ್ಬಂದು ನಾನು ಕರ್ಕೊಂಡು ಹೋದ್ರು. ಅದನ್ನ ಹೇಳಿದ್ರು ದಂಡ ಮಾಡೇ ಬಿಟ್ರು. ದಂಡ ಮಾಡೇ ತೊಗೊಂಡು ಮಾಡಿ ದಂಡ ಮಾಡಿ ನಾನು ನಿಂಬಲ್ಲಿ ಒಬ್ಬ ಹುಡುಗ ಅವ ಏನಂದ್ರೆ ನಮ್ಮ ಸಂಬಂಧಿಕ ಮುಗಿಸ್ರಪ್ಪ ಮುಗಿಸ್ಬಿಡ್ರಿ, ಅವ್ನು ಕೊಡಿದ್ರೆ ನಾ ಕೊಡ್ತಾನೆ. ಅವನಿಗೂ ಮಾಡಿರಿ ದಂಡ. ಹಂಗೆ ಯಾಕೆ ಅಂದಿ, ಅವನಿಗೂ ದಂಡ ಮಾಡಿಬಿಟ್ರಿ. ಅವ್ ಕೊಟ್ಟ ಮುಗೀತು. ಮುಂದೆ ಈಗ ಆಮೇಲೆ 8-10 ದಿವಸದ ಮೇಲೆ ಜಾಮೂನ್ ಜಾತ್ರೆ ಮುಗಿದ್ಗಳಿಗೆ ಭೂಮಿಗೆ ಹಂಗಾಮ ತಯಾರಾತ್ರಿ. ನಮ್ಮ ಅಣ್ತಮ್ರದ್ದು ಒಂದಿಟ್ಟು ನ್ಯಾಯ ಐತೆ. ನಮ್ಮ ಅಣ್ತಮ್ಮಗ ನನಗೆ ಅದನ್ನ ಗಳೆ ಹೊಡ್ಯಾಕತ್ತನಪ್ಪ, ನೀವಟ್ಟು ಹೇಳ್ರಿ ಹಿರಿಯರಿಗೆ, ನಮಗೆ ಇದ್ದಂತ ಹಿರಿಯರಿಗೆ ಹೇಳ್ರಿ. ಅಂದ ಹೋಗಿ ಹೇಳ್ರಿ ಇದನ್ನ ಹೇಳಾಕ ನಿನ್ನ ಮನೆಗೆ ಬಂದ್ರೆ ಕೈ ಮುಂತಿನ ಹೇಳಿ ಕಾಡತನ ಭಾಳವ. ಅಂದವ ಹೋಗಿಲಿಲ್ಲ, ಹೇಳಲಿಲ್ಲ, ತನ್ನ ಮನ್ಯಾಗ ಉಳಿದ್ಬಿಟ್ಟ. 3 ದಿನ ಆಮೇಲೆ ಹೇಳಿದ್ 3 ದಿನ ಅಂದ್ರೆ ಹರಿಗೆ ಬಿಟ್ರ ಅವಲ್ಲ. ನಾನು ಸೌಶಕ್ಕೆ ನಾನು ನೋಡಕ್ ಹೊರವಲ್ಲ. ಮತ್ತೇನು ಹರಿಗಿದ ನಾವೇನು ಮತ್ತೆ ಹರಿಲಿಲ್ಲ ಅಂದ್ರೆ ನಾ ಯಾರು ಗಳೆ ತಂದು ಹರಿಕೊಳಕ್ ಬರ್ದ ನೋಡಕ್ ಹೋಗಿದ್ದೀನಿ. ಹರಿಗೆ ಬಿಟ್ಟಿದ್ದ ಹೊಟ್ಟೋಗಿ ಆ ಗಾಡಿ ಸದ್ಯ ಆಗ ತಟ್ಟ ಆತು ಹೊಡೆದ ಕ್ಯಾರ. ಅವನು ಹೋಗಿ ಕೇಳಿ ಮತ್ತೆ ಯಾಕಲೇ ಹಿರಿಯರಿಗೆ ಹೇಳಿ ಹೇಳಿದ್ನು ಮತ್ತೆ ಹೊಲ ಹರಬೇಡ ಅಂತೇಳಿ ಯಾಕೆ ಮುದ್ದಮ್ ಯಾಕೆ ಹರಿಗಿದ್ನಿ ಹೇಳಿಲ್ಲ ನನಗೆ ಯಾರು ಹೇಳಿಲ್ಲ. ಹೇಳಿದ್ನಿ ಎಂತ ಯಾರಿಗೆ ಹೇಳಿದ್ನಿ ಅಂತ ಇಂಥವಾಗ ಹೇಳಿಲ್ಲ. ಪಂಪಪ್ಪ ಹೇಳಿಲ್ಲ ನಾನು. ನೀನು ಅವನು ಕರ್ಕೊಂಬಂದು ಹಿರಿಯನ ಮಾಡಿದ್ದೆ, ಅವಾಗ ನಾ ಹೇಳಿಬಿಟ್ಟೇನು ನನಗೆ ಹೇಳಿಲ್ಲ ಅವನ್ಗ. ಹಂಗಾರೆ ಹೇಳಿಲ್ಲ ಅಂದ್ರೆ ಹರಗಿದೆ ಹರಗೊಲ್ಪ ಇಲ್ಲಿ ಬಿತ್ತಾಕ ಹೋಗ್ಬೇಡ, ನನಗೆ ನಿನ್ನ ಹೊಲ ಇಲ್ಲಿ ಬರ್ತೈತೆ ಅಂತ ನ್ಯಾಯ ಬಿತ್ತ. ಇಬ್ಬರು ಗುದುಮರಿಗೆ ಹೈತ್ಬಿಟ್ಟು ಅವಾಗ ನನಗೆ ತೆಕ್ ಬಿದ್ದರು. ತೆಕ್ ಬಿದ್ದ ಅಲ್ಲಿದ್ದ ಮಂದಿ ಕೂಡಿ ಬಿಡಿಸಿ ಅವಾಗ ನನಗೆ ಬಿಡಿಸ್ರಿ. ಅವ್ರು ಬಿಡಿಸಿದಗಳಿಗೆ ನನ್ನ ಮನೆಗೆ ನಾ ಬಂದರು. ಅವನ ಮನೆ ಬಂದು ಇಲ್ಲಿ ಹಿರಿಯರಿಗೆ ಹೇಳ್ಬಿಟ್ಟಾನ. ಏನು ನಾ ಹೇಳಿಲ್ಲ ಅವ್ನು ಹರಗಬೇಡ ಅಂತ ಹೇಳಿಲ್ಲ. ಅವ್ರಿಗೆಲ್ಲ ಹೇಳಿದ. ಅವರು ಅದ್ರಾಗ ಒಬ್ಬ ಮನುಷ್ಯ ಆದಗಳಿಗೆ ನನಗೆ ಫೋನ್ ಹಚ್ಚಿದ, ಇಲ್ಲಿ ಮಾಟ ಬರ್ತೇನಪ್ಪ ಅಂತ ಅಂದ. ನಾ ಬರೋದಲ್ಪ ಹಿಂಗಾರ ಕೆಲಸಗಳು ಅರ್ಥ ಮಾಡತ್ತೀರಿ, ಹೇಳಂದ್ರೆ ಹೇಳುದಿಲ್ಲ. ಮತ್ತು ಈಗ ನಾ ಯಾತಕ್ಕೆ ಬರಲಿ, ನಾನು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳಿ. ಆಮೇಲೆ ಆದ್ರೂ ಅವ್ನು ಫೋನ್ ಇಟ್ಟವನು 1-2 ತಾಸಿನ ಮೇಲೆ ಇವನನ್ನು ಕಳಿಸಿಬಿಟ್ರಿ ಇಬ್ಬರು. ನಾನು ಬರುದಿಲ್ಲ, ನಮ್ಮ ಮಾತ ನೀವು ಕೇಳಿಲ್ಲ, ನನ್ನ ಕಸಕ್ಕೆ ಹಾಕಕತ್ತೀನಿ. ನಾ ಏನು ಹೇಳಕ್ಕೆ ನೀ ಕೇಳಿಲ್ಲ, ಅನ್ನೋದು ತಪ್ಪಿಸೋದು ಮೋಸ ಮಾಡಕತ್ತೀನಿ ನನಗೆ. ಈಗ ಅವನ ಮಾತು ಕೇಳಿ ಕರ್ಯಾಕೆ ಬಂದು ನಂದು ಏನೈತೆ ಅಲ್ಲಿ ಕೆಲಸ ನೀವು ಸುಮ್ಮ ಹೋಗ್ಬಿಟ್ರು. ಹೋಗಿ ಇಲ್ಲಿ ಇದ್ದ ಮಂದಿಗೆ ಏನು ಹೇಳಿದಾರೆ ನಾವು ಗುಡಿಯಾಗಿದ್ದವ್ರಿಗೆ, ಅವ್ನು ಬರಲಿಲ್ಲ ಅಂತ ಹೇಳ್ಬಿಟ್ಟಾರ. ಬಹಿಷ್ಕಾರ ಆಗ್ತದೆ, 2ನೇ ಬಹಿಷ್ಕಾರ. ಒಮ್ಮೆ ದಂಡ ತಗೊಂಡ್ರೆ ಕೂಡಿಕೊಂಡು ಹೆಂಡದಾಗ ಮಾತು ತೆಗೆದ್ಬಿಟ್ರು. ಅಲ್ಲಿಂದ ವರ್ಷದ ಮೇಲೆ ಕರೆಕ್ಟ್ ಆಗಿಬಿಟ್ಟು ಏನಾದರೂ ಏನೈತಿಲ್ಲ ಸುಮ್ಮನೆ ಇದ್ಬಿಡ್ತು. ಏನು ಪಟ್ಟಿ ತೊಗೊಳಂಗಿಲ್ಲ, ಪಳಿಗೆ ತೊಗೊಳಂಗಿಲ್ಲ. ನಮ್ಮ ಕುಟುಂಬದ ಚಂದ, ನಮ್ಮ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಯಾವುದಕ್ಕೂ ಅವ್ರಿಗೆ ಸಂಬಂಧ ಇಲ್ಲ.
ಹಿಂಗೆ ನಡೆಸ್ಬಿಟ್ಟಾರ ನೋಡ್ರಿ. ಇದ್ರ ಪ್ರಯೋಜನ ಇಲ್ಲಿ ನಾವು ಇರಬೇಕು ಅಂತ ಸಾಯ್ಬೇಕು, ಏನು ದೇಶಾವರಿ ತಿರ್ಬೇಕು, ಈ ಪರಿಸ್ಥಿತಿ ಬಂದ್ಬಿಟ್ಟದ್ರಿ. ಹೆಂಗ್ ಮಾಡ್ಬೇಕ್ರಿ? ಈ ಪರಿಸ್ಥಿತಿಗೆ ಆಗೈತಿ. ಅದಕ್ಕಾಗಿ ಇನ್ಕ್ವೈರಿ ಮಾಡಿಕೊಳ್ಳೋದು ತೆಗೆದದ್ದು. ಇದು ಎಷ್ಟು ಆಗೈತಿ ನೋಡ್ರಿ. ಇದಿಷ್ಟು ಬಹಿಷ್ಕಾರವಾದಂತ ವ್ಯಕ್ತಿಗಳ ಮಾತಾಗಿತ್ತು. 2016 ಬೈಕಾಟ್ ಆಕ್ಟ್ ಏನ್ ಹೇಳ್ತದ, ಸೋಷಿಯಲ್ ಬೈಕಾಟ್ ಆಕ್ಟ್ ಏನ್ ಹೇಳ್ತದ ಅಂದ್ರೆ ಬಹಿಷ್ಕಾರ ಹಾಕಿದವ್ರಿಗೆ 3 ವರ್ಷ ಜೈಲು 1 ಲಕ್ಷ ದಂಡ ಅಂತ ಹೇಳ್ತದ. ಸಾಮಾಜಿಕವಾಗಿ ಯಾರನ್ನು ಬಹಿಷ್ಕಾರ ಹಾಕಕ್ಕೆ ಯಾರಿಗೂ ಅಧಿಕಾರ ಇರುವುದಿಲ್ಲ. ಆದರೂ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಪದ್ಧತಿಗಳಲ್ಲಿ ಈ ಬಹಿಷ್ಕಾರ ಅನ್ನೋ ಪದ್ಧತಿ ಇದೆ. ಇಂಥ ಅನಿಷ್ಟ ಪದ್ಧತಿಯನ್ನ ತೊಡೆದುಹಾಕ್ಲಿಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನು ಅನೇಕ ಪ್ರಕಟಣೆ ಕೊಟ್ಟರು ಕೂಡ ಜನಕ್ಕೆ ಎಚ್ಚರಿಕೆ ಆಗುವಂತ ಕೆಲಸ ಆಗತ್ತು. ಈ ಬಹಿಷ್ಕಾರ ಅನ್ನೋ ಪದ್ಧತಿಯನ್ನ ತೆಗೆದು ಸುಮಾರು 1974 ತೆಗೆದಿದ್ದಾರೆ ಹೊರತು ಇನ್ನುವರೆಗೂ ಬಹಿಷ್ಕಾರ ಅನ್ನೋ ಪದ್ಧತಿ ಮುಗಿದಿಲ್ಲ. ಈ ಸಾಮಾಜಿಕವಾಗಿ ಒಂದು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಈ ಬಹಿಷ್ಕಾರ ಪದ್ಧತಿಯನ್ನ ತೆಗೆದು ಶಿಕ್ಷೆ ಕೊಟ್ಟರು ಕೂಡ ಅದು ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಬಹಿಷ್ಕಾರ ಅನ್ನೋ ಪದ್ಧತಿ ತೆಗೆದು ಪ್ರತಿಯೊಬ್ಬರಿಗೂ ನಾಗರಿಕ ಬದುಕುವ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿರ್ತದ. ಆ ಸಂವಿಧಾನದ ಅಡಿಯಲ್ಲಿ ಬಹಿಷ್ಕಾರ ಪದ್ಧತಿ ಇಲ್ಲ. ಬಹಿಷ್ಕಾರ ಪದ್ಧತಿಯನ್ನು ತೆಗೆದು ಈ ಬಹಿಷ್ಕಾರವಾದಂತ ವ್ಯಕ್ತಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ತದೆ. ನಮಸ್ಕಾರ.